ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಎಸ್, ಇವತ್ತು ನಾನು ಒಂದು ರೆಸಿಪಿನ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಈ ರೆಸಿಪಿ ಏನಂದ್ರೆ ಪ್ರಾನ್ಸ್ ಕರಿ ಅಂತ ನನ್ನ ಫ್ರೆಂಡ್ ಮಾಡ್ತಿದ್ದಾಳೆ. ಕೋರ್ಸ್ ನಾನಲ್ಲ. ಸೊ ಹಾಗಾಗಿ ಓಕೆ, ಈ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡೋಣ ಅಂಡ್ ನಾನು ಕಲಿಯೋಣ. ನಿಮ್ಗೂ ಇಂಟ್ರೆಸ್ಟ್ ಇದ್ರೆ ನೀವು ಟ್ರೈ ಮಾಡಿ. ಎಸ್, ಈಗ ನಾನು ರೆಡಿ ಆಗಿದ್ದೀನಿ. ನಾನೀಗ ಅವಳ ಮನೆಗೆ ಹೋಗ್ಬೇಕು. ಸೊ ಹೋಗಿ ನಾನು ಅಲ್ಲಿ ಮತ್ತೆ ಸಿಗ್ತೀನಿ. ಕುಕಿಂಗ್ ಏನು ಯಾವ ತರ ಇಂಗ್ರೀಡಿಯೆಂಟ್ಸ್ ಅವಳು ಯೂಸ್ ಮಾಡ್ತಾಳೆ, ಹೆಂಗ್ ಮಾಡ್ತಾಳೆ ಅಂತ ನಿಮ್ಗೆ ಹೇಳಿ ತೋರಿಸ್ತೀನಿ. ಎಸ್, ವೆಲ್ಕಮ್ ಬ್ಯಾಕ್. ಎಸ್ ಗೈಸ್, ನಾನೀಗ ಹೊರಡಬೇಕು, ರೆಡಿ ಆಗಿದ್ದೀನಿ. ಎಸ್, ಲೆಟ್ಸ್ ಗೋ. ಯಾಕೆ ನನ್ನ ಕೈ ಕಪ್ಪು ಕಪ್ಪು ಕಾಣ್ತಾ ಇದ್ದು? ಇಲ್ಲ ಕೈಸಿ ಇವಳು ಮೆಹಂದಿ ಬೇರೆ ಆಗ್ತಾಳೆ ಅಲ್ವಾ ಭವ್ಯ? ಏನೇನು ಹಾಕ್ತೀಯ ನೀನು? ಮೆಹಂದಿ, ನೇಲ್ ಆರ್ಟು, ಸ್ಯಾರಿ ಮೇಕಪ್ಪು ಎಲ್ಲ. ಮೇಕಪ್ಪು. ಈಗ ಹೊಸದಾಗಿ ಏನು ಟೇಲರಿಂಗ್ ಕ್ಲಾಸ್ ಬೇರೆ ಹೋಗ್ತಾ ಇದ್ದಾಳೆ. ಒನ್ ಸ್ಟಾಪ್ ಸೊಲ್ಯೂಷನ್ ಗೈಸ್. ಗೈಸ್, ಆಕ್ಚುಲಿ ಪ್ಲಾನ್ ಚೇಂಜ್ ಆಗಿದೆ. ನಾನು ಏನಿದು ಪ್ರಾನ್ಸ್ ನೀನ್ ಹೇಳಿದ್ ಪ್ರಾನ್ಸ್ ಕರಿನೇನೆ. ಆಕ್ಚುಲಿ ಪ್ರಾನ್ ಕರಿ ಅಂತ ಹೇಳಿದ್ಲು, ಬಟ್ ಇದೇನ್ ಮಾಡ್ತಾ ಇದ್ದಾಳೆ ಅಂದ್ರೆ ಮ್ಯಾಂಗ್ಳೂರ್ ಗೀ ರೋಸ್ಟ್ ಆಗಿದೆ. ಪ್ರಾನ್ ಗೀ ರೋಸ್ಟ್. ಓಕೆನಾ? ಸೊ ಚಿಕನ್ ಎಲ್ಲ ಚಿಕನ್ ಅಂತಾನೆ ಬರ್ತಾ ಇದೆ. ಅವಳು ಚಿಕನ್ ಮಾಡಿದಾಳೆ. ಆಕ್ಚುಲಿ ಚಿಕನ್ ಇಲ್ಲಿದೆ, ಚಿಕನ್ ಇಲ್ಲಿ ತೋರಿಸಬೇಕಾದ್ರೆ ಚಿಕನ್ ಇಲ್ಲಿದೆ ಬಾ. ಓಕೆ. ಸೊ ಈ ಪ್ರಾನ್ಸ್ ಎಲ್ಲ ನೀಟಾಗಿ ತೊಳೆದು ಇದಕ್ಕೇನಾಗಿದೆ ಅರ್ಶಿನ ಮತ್ತೆ ಉಪ್ಪು ಹಾಕಿ ಸ್ವಲ್ಪ ಚಿಲ್ಲಿ ಪೌಡರ್ ಮ್ಯಾರಿನೇಟ್ ಸ್ವಲ್ಪ ಲೈಟ್ ಆಗಿ ಮ್ಯಾರಿನೇಷನ್ ಮಾಡಿ ಒಂದು 5-10 ನಿಮಿಷ ಎತ್ತಿಡ್ತೀನಿ ಅಷ್ಟೇ, ಜಾಸ್ತಿ ಇಲ್ಲ. ಸೊ ಇದು ಖಾರ ಪುಡಿ ಒಂದ್ ಸ್ವಲ್ಪ ಲೈಟ್ ಆಗಿ, ಜಾಸ್ತಿ ಇಲ್ಲ. ಸೊ ಇವಾಗ ಇದನ್ನೆಲ್ಲ ಹಾಕಿ ಮೂರನ್ನು ಅರ್ಶಿನ, ಉಪ್ಪು, ಚಿಲ್ಲಿ ಪೌಡರ್ ಹಾಕಿ ಇವಾಗ ಮ್ಯಾರಿನೇಷನ್ ಮಾಡ್ತಿದೀನಿ. ಮ್ಯಾರಿನೇಷನ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಬಿಟ್ಟು. ನಾನು ಪ್ರಾನ್ಸ್ ತಿಂದೇ ಇಲ್ಲ ಅಂಡ್ ತಿಂತಾ ಇರೋದು ನೀನೇ ಫಸ್ಟ್ ಮಾಡಿರೋದು. ಹೌದಾ? ಅದ್ ಏನ್ ಋಣ ಇದೆ ಈ ತರ? ಹಿಂಗ್ ತಿನ್ನೋ ಋಣ ನನಗಂತೂ ಗೊತ್ತಿಲ್ಲ. ಈಗ ಅವಳು ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾಳೆ. ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ವಲ್ಪ ಫ್ರೈ ಮಾಡ್ತಾ ಇದೀವಿ. ಗೀ ರೋಸ್ಟ್ಗೆ ನಮ್ಗೆ ಏನೇನ್ ಡ್ರೈ ಮಸಾಲಾ ಫ್ರೈ ಮಾಡ್ಕೋಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ, ಎಲ್ಲ ರೆಡಿ ಆಗಿದೆ. ಇಲ್ಲಿ ಇಟ್ಟಿದ್ದೀನಿ. ಜಸ್ಟ್ ಧನಿಯಾನ 1 ಸ್ಪೂನ್ ಹಾಕೋತಾ ಇದೀನಿ. ಸ್ವಲ್ಪನೇ ಲೈಟ್ ಆಗಿ 1 ಸ್ಪೂನು ಒಂಚೂರು, ಸ್ವಲ್ಪ 1 ಟೀ ಸ್ಪೂನ್ ಜೊತೆಗೆ ಒಂದು ಅರ್ಧನೂ ಇಲ್ಲ, ಒಂಚೂರು. ನೆಕ್ಸ್ಟ್ ಜೀರಿಗೆ, ಮೆಣಸು ಎರಡು ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ ಡಬ್ಬದಲ್ಲಿ. ಸೊ ಅದಕ್ಕೆ ನೋಡಿ ಏನಕ್ಕೆ ಎರಡು ಮಿಕ್ಸ್ ಮಾಡಿದ್ಯಾ? ನಾನು ಯೂಶುವಲಿ ಇದೆರಡು ತಗೊಳ್ತೀವಲ್ಲ, ಅದಕ್ಕೆ ಜೀರಿಗೆ ಮೆಣಸು ಎರಡನ್ನೂ ಇಟ್ಟಿದ್ದೀನಿ. ನಾನು 1 ಸ್ಪೂನ್ ಅಷ್ಟು ಹಾಕಕ್ಕೆ ಈ ತರ ಎರಡನ್ನೂ ಸ್ವಲ್ಪ ತೆಗೆದು ಹಾಕ್ತಾ ಇದ್ದೀನಿ. ಇವಾಗ ಇದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಸಾಸಿವೆ, ಒಂಚೂರು ಸಾಸಿವೆ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಸಾಸಿವೆ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ಹಾಗಾಗಿ ಮತ್ತೆ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5-6 ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿಟ್ಟಾಯ್ತು. ಇವಾಗ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಂದು 5 ಮಿನಿಟ್ಸಾ? 5 ಮಿನಿಟ್ಸ್ ಅಂತ ಹೇಳಕ್ಕಾಗಲ್ಲ. ಉಗುರು ಬೆಚ್ಚಗೆ ಆಲ್ರೆಡಿ ತಡ ಸ್ವಲ್ಪ ಬಿಸಿ ಆಗಿದೆ. ಸೊ ಜಸ್ಟ್ ಉಗುರು ಬೆಚ್ಚಗೆ ರೋಸ್ಟ್ ಮಾಡ್ಕೋಬೇಕು. ಆಕ್ಚುಲಿ ಇದರಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಬಟ್ ಸಿಂಪಲ್ ಆಗಿ ನಾನು ಇಷ್ಟ ಹಾಕಿದ್ದೀನಿ. ಯಾಕಂದ್ರೆ ಇದ್ರದ್ದು ಫ್ಲೇವರೇ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದ್ರಲ್ಲಿ ಹೊಗೆ ಬರಕ್ ಶುರು ಆಗ್ತಿದೆ, ಬಿಸಿ ಆಗಿದೆ. ಸೊ ಇವಾಗ ನಾನು ಇದನ್ನ ಆಫ್ ಮಾಡ್ಬಿಟ್ಟಿದ್ದೀನಿ. ನಮ್ಮಮ್ಮ ಎಲ್ಲರೂ ವೆಜ್ಗಿಂತ ನಾನ್ ವೆಜ್ ಬೇಗ ಮಾಡ್ಬಿಡ್ಬೋದು ಅಂತ. ನೀನೇನ್ ಹೇಳ್ತೀಯ? ನಿನಗೆ ಹೆಂಗೆ, ವೆಜ್ಜಾ ನಾನ್ ವೆಜ್ಜಾ? ನಾನು ಎರಡನ್ನೂ ಫಾಸ್ಟ್ ಆಗಿ ಮಾಡ್ತೀನಿ. ಎರಡೂನು. ಬಟ್ ಈಸಿ ಅನ್ಸದೆ ಯಾವ್ದು?
ನನ್ನ ಪ್ರಕಾರ ನನಗೆ ವೆಜ್ಜೇ Veg. ಯಾಕಂದ್ರೆ ಚಿಕನ್ಗೆ ಎಲ್ಲಾ ತರ ಮಸಾಲಾನು ಪ್ರಿಪೇರ್ ಮಾಡ್ಬೇಕಾಗುತ್ತೆ. ನಾನ್ ವೆಜ್ಗೆಲ್ಲ ಅದೇ ಪ್ರಾಬ್ಲಮ್, ಎಲ್ಲಾ ಮಸಾಲೆ ಎಲ್ಲಾ ಐಟಮ್ಸ್ ಇರ್ಬೇಕು. ಬಟ್ ವೆಜ್ ಅಲ್ಲಿ ಹಂಗಲ್ಲ, ಹುರ್ಕೋಬೇಕು, ತುಂಬಾ ಕ್ವಿಕ್ಕಾಗಿ ಮಾಡ್ಬಿಡ್ಬೋದು. ವೆಜ್ ಅಲ್ಲಿ ಏನಿದೆಯೋ ಮನೇಲಿ ಅದನ್ನ ಪಕ್ಕಂತ ಮಾಡಿದ್ರೆ ಈ ತರ ವೆಜ್ ಮುಗ್ದೋಯ್ತು. ಯಾಕಂದ್ರೆ ಕೆಲವೊಂದು ಚಿಕನ್ ಮತ್ತೆ ಮಟನ್ ಫಿಶ್ ಯಾವ್ದೇ ಟೇಸ್ಟ್ಗೆ ಸ್ಪೆಸಿಫಿಕ್ ಆಗಿ ನಮ್ಗೆ ಇರ್ಬೇಕು ಇಂಗ್ರೀಡಿಯೆಂಟ್ಸ್, ಅವಾಗ ಅದ್ರ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವಾಗ ಇದು ಪೌಡ್ರು ಬಿಸಿಯಾಗಿ ರೆಡಿ ಆಗಿದೆ. ಇದು ಈ ಪೌಡರ್ನ ನಾವು ಮುಟ್ ನೋಡಿದ್ರೆ ನೋಡಿ ಸ್ವಲ್ಪ ಉಗುರು ಬೆಚ್ಚಗೆ, ಅದೆಲ್ಲ ಬಿಸಿ ಆಗಿರ್ಬೇಕು, ಸ್ವಲ್ಪ ಉಗುರು ಬೆಚ್ಚಗೆ ಗರಂ ಗರಂ ಅಂತ ಬರ್ಬೇಕಲ್ಲ, ಅದಕ್ಕೆ ಸ್ವಲ್ಪ. ಓಕೆ, ಇವಾಗ ನಾವು ಬ್ಯಾಡಗೆ ಮೆಣಸಿನ್ಕಾಯಿನ ಫ್ರೈ ಮಾಡಕ್ ಹಾಕಿದ್ವಲ್ಲ, ಇವಾಗ ನಾರ್ಮಲ್ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಸೋಕ್ ಮಾಡೋಣ ಒಂದ್ 5 ನಿಮಿಷ. ಇದ್ರಲ್ಲಿ ನೋಡಿ ಒಂದ್ 4-5 ಹಾಕ್ತಾ ಇದೀನಿ. ಸೋಕ್ ಮಾಡ್ತಾ ಇದೀನಿ. 4-5 ಅಲ್ಲ, ಒಂದ್ 6ರಿಂದ 8 ಆದ್ರೂ ಇದೆ ಇದ್ರಲ್ಲಿ. ಓಕೆನಾ? ಹುಷಾರು, ಬಿಸಿನೀರಲ್ಲಿ ಕಣ್ಣು ಕೈ ಇಟ್ಕೊಂಡು ಬಿಸಿನೀರಲ್ಲಿ ಇದನ್ನ ಸ್ವಲ್ಪ ಸೋಕ್ ಮಾಡಿದೀನಿ ಒಂದ್ 5 ನಿಮಿಷ. 2ರಿಂದ 3 ನಿಮಿಷ ಕೂಡ ಸೋಕ್ ಮಾಡ್ಬೋದು. ಇದು ಸ್ವಲ್ಪ ಸಾಫ್ಟ್ ಆಗ್ಬೇಕಷ್ಟೇ. ಸಾಫ್ಟ್ ಆಗೋವರೆಗೂ ಬಿಸಿನಲ್ಲಿ ಬೇಗ ಸಾಫ್ಟ್ ಆಗುತ್ತೆ. ಓಕೆ ಓಕೆ, ಸಾಫ್ಟ್ ಆಗಿ ಈ ಸೈಡ್ ಇಟ್ಬಿಡೋಣ. ಆಯ್ತಾ? ನೆಕ್ಸ್ಟ್ ನಾವು ಇವಾಗ ಇಲ್ಲಿ ಹುರ್ಕೊಂಡಿದ್ವಲ್ಲ, ಇದನ್ನ ನಮ್ಮ ಮಿನಿ ಮಿಕ್ಸಿಗೆ ಹಾಕೋಣ. ಸೊ ಈಗ ಇದನ್ನ ರುಬ್ಕೋಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕ್ತಾ ಇದ್ದಾಳೆ, ಸ್ವಲ್ಪ ಮೆತ್ತಗಾಗ್ಲಿ ಅಂತ ಬಿಸಿನೀರಿಗೆ. ಸ್ವಲ್ಪ ಇನ್ನೂ ಆ್ಯಡ್ ಮಾಡ್ತಾನೆ ಇದ್ದಾಳೆ ಗೋಡಂಬಿ. ಇಷ್ಟೇ ಆಗೋಯ್ತು. ಇಷ್ಟೇನಾ? ಗೋಡಂಬಿ ಹಾಕೋದು ಇಷ್ಟೇ. ಸ್ವಲ್ಪ ಸಾಫ್ಟ್ ಆಗ್ಲಿ ಇದೆಲ್ಲ. ಓಕೆ ಓಕೆ, ಆಗ್ಲಿ. ಹಾಕಾಯ್ತು. ಇವಾಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಆ ಪೌಡರ್ ಜೊತೆಲಿ ಇದು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕಿ. ಬೇಕಂದ್ರೆ ಸೋಕ್ ಮಾಡಿದಿದೆ, ಇದನ್ನ ಬಿಸಿನೀರ್ನ ನಾವು ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಹುಳಿ ಗಿಳಿ ಎಲ್ಲ ಇದೆ ಅಲ್ಲ, ಸೊ ಡೈರೆಕ್ಟ್ ಆಗಿ ನಾವು ಇದೇ ನೀರು, ವಾಟರ್ ಕೂಡ ವೇಸ್ಟ್ ಆಗಲ್ಲ. ಯಾಕಂದ್ರೆ ಅದ್ರದ್ದು ಫ್ಲೇವರ್ ಎಲ್ಲ ಅದ್ರಲ್ಲೇ ಇಳಿದಿರುತ್ತೆ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೋಬಹುದು. ಇವಾಗ ನಾವ್ ಇದನ್ನ ರುಬ್ಕೋಣ. ಛೋಟಾ ಮಿಕ್ಸಿ. ಇವಾಗ ನಾವು ರೆಡಿ ಮಾಡ್ಕೊಳ್ಳೋಕೆ ಮ್ಯಾರಿನೇಷನ್ ಆಗಿದೆ, ಮಸಾಲಾ ರೆಡಿ ಇದೆ. ಈ ಮೂರೇ ರೆಡಿ ಇರಬೇಕು. ಸೊ ನಾವ್ ಇವಾಗ ಗ್ಯಾಸ್ ನ ಆನ್ ಮಾಡಿದ್ವಿ. ನೀರಿದೆ, ನೀರ್ ಡ್ರೈ ಆಗುತ್ತೆ. ನೀರ್ ಡ್ರೈ ಆಗಿ ಸ್ವಲ್ಪ ಫುಲ್ ಗೀ ಹಾಕಾಯ್ತು. ಇವಾಗ ನಾವು ಮ್ಯಾರಿನೇಷನ್ ಮಾಡ್ಕೊಂಡಿದ್ದಂತ ಪ್ರಾನ್ಸ್ ಬೇಯಿಸ್ಕೊಳಕ್ ಆಗ್ತದೆ. ಜಸ್ಟ್ ಫ್ರೈ ಮಾಡಿ ಎತ್ಬಿಟ್ಟು ಆಮೇಲೆ ಆ ಮಸಾಲಾನ ಮತ್ತೆ ಫ್ರೈ ಮಾಡ್ಕೊಂಡು ಮತ್ತೆ ಗೀ ಜೊತೆ ಫ್ರೈ ಮಾಡ್ಕೊಂಡು ಎತ್ಬಿಡ್ಬೇಕು ಮ್ಯಾರಿನೇಟ್ ಆಗಿರೋದನ್ನ. ಓಕೆ, ಆಗಿದೆ. ಹಂಗೆ ಆಗಿದೆ. ಸೊ ಇವಾಗ ನಾವ್ ಇದನ್ನ ವೇಟಿಂಗ್ ತಿನ್ನಕ್ಕೆ ಹೆಂಗಿದ್ಯೋ ಸಖತ್ತಾಗಿರುತ್ತೆ. ಮರಿ ಮಾಡೋದ ಟೇಸ್ಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ಗೀ ರೋಸ್ಟ್ ಮಾಡೋದನ್ನೆಲ್ಲ ತಗೋಣ, ಈ ಕಡೆ ಸರ್ವ್ ಮಾಡಿ ಇಟ್ಕೊಳ್ಳೋ. ನೀರಿದೆಯಲ್ಲ, ಈ ನೀರಿಗೆನೆ ಸೇಮ್ ವಾಟರ್ಗೆ ನಾವು ಇನ್ನೊಂದ್ ಸ್ವಲ್ಪ ಗೀನ ಫುಲ್ಲು ಓಕೆನಾ ಎಣ್ಣೆ ಹಾಕಾಯ್ತು. ಇವಾಗ ನಾವು ಮಸಾಲ ರುಬ್ಬಿಟ್ಕೊಂಡಿದ್ದಂತ ಮಿಶ್ರಣ, ಹೌದು, ಆ ಮಿಶ್ರಣ ಹಾಕೊಂಡು ಪ್ಯಾನ್ಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಲೋವಲ್ಲಿ ಇಡೋಣ. ನೋಡಿ ಇವಾಗ ಕಲರ್ ಚೇಂಜ್ ಆಗುತ್ತೆ. ಅದು ಮಾಡ್ತಾ ಮಾಡ್ತಾ ಕಲರ್ ಚೇಂಜ್ ಆಗುತ್ತೆ. ಇವಾಗ ನೋಡಿ ಚೇಂಜ್ ಆಗ್ತದೆ ಕಲರ್. ಕಲರ್ ಚೇಂಜ್ ಆಯ್ತು. ಆಕ್ಚುಲಿ ರೆಡ್ ಇತ್ತು ಫುಲ್ಲು, ಈಗ ಸ್ವಲ್ಪ ಶೇಡೆಡ್ ತರ ಕಲರ್ ಚೇಂಜ್ ಆಗಿದೆ.
ನೋಡು ಇವಾಗ ಇದು ಕುದಿ ಬಂದಿದೆ ಅಂದ್ರೆ ಬೆಂದಿದೆ, ಫ್ರೈ ಆಗ್ತಾ ಇದೆ ಅಂತ. ಇದು ಗೊತ್ತು ನನಗೆ. ಅದು ಗೊತ್ತಾ? ಗೊತ್ತು. ಸೊ ಇವಾಗ ಫ್ರೈ ಮಾಡ್ಕೊಂಡು ನೋಡು ನೀರು ರಿಲೀಸ್ ಆಗ್ತಿದೆ. ಸೂಪರ್ ಆಗಿ ಕಾಣ್ತಾ ಇದೆ. ತಿಂದ್ರೆ ಇನ್ನೂ ಸೂಪರ್ ಆಗಿರುತ್ತೆ ಅನ್ಕೊಂತಾ ಇದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕದ್ ಮರಿಬೇಡಿ. ಸೊ ಇನ್ನೂ ಸ್ವಲ್ಪ ಸಾಲ್ಟ್ ಬೇಕು ಅನ್ಸ್ತದೆ, ಸೊ ಅದಕ್ಕೆ ಹಾಕ್ತಾ ಇದೀವಿ. ಸೊ ನಾನೀಗ ಟೇಸ್ಟ್ ಮಾಡ್ತೀನಿ. ಸಾಲ್ಟ್ ಸರಿಗಿದೆ. ಸೊ ಇವಾಗ ಅದು ಕಂಪ್ಲೀಟ್ ಆಗಿ ಡ್ರೈ ಆಗೋವರೆಗೂ ಅದು ಹಾಗೆ ಬಾಯ್ಲ್ ಆಗ್ತಾ ಇರುತ್ತೆ. ಅದು ಕೆಳಗಡೆ ತಡ ಹಿಡಿಯಲ್ಲ, ತಡ ಹಿಡಿದಿರೋ ತರ ಈ ಪಾತ್ರೆಯಲ್ಲಿ ಹಾಕಿದೀನಿ. ಸೊ ಅದು ಡ್ರೈ ಆಗೋವರೆಗೂ ವೆಯ್ಟ್ ಮಾಡೋಣ. ಓಕೆ. ಸೊ ಫ್ಲೇಮ್ ಹೈಯಲ್ಲೇ ಇಲ್ಲ, ಏನಿರ್ಬೇಕು ಅಂದ್ರೆ ನಾನು ಇಲ್ಲೂ ಅಷ್ಟೇ ಬಾಡಿಸ್ತಾ ಇದ್ದೀನಿ. ಸೇಮ್ ನಮ್ಮ ಆಂಟಿ ಮನೇಲೂ ಅದೇ ಮಾಡ್ತೀನಿ. ಬಟ್ ಸ್ವಲ್ಪ ಆಚೆ ಹೋಗ್ಬಿಡ್ತೀನಿ. ನಾಳೆಲ್ಲ ಕ್ಲೀನ್ ಮಾಡ್ಕೊಟ್ಟು ಸರಿ, ನಾಳೆಲ್ಲ ಇವಾಗ ಹೋಗುವಾಗ. ನೋಡಕ್ಕೆ ಸೂಪರ್ ಆಗಿ ಕಾಣ್ತಾ ಇದೆ. ಇದೀಗ ಫುಲ್ ರೋಸ್ಟ್ ಆಗಿದೆ, ಡ್ರೈ ಆಗಿದೆ. ಸೊ ಬೆಂದಿ ಇವಾಗ ಒಂಥರ ಕಾಣ್ತಾ ಇದೆ ಆಕ್ಚುಲಿ, ಅಲ್ವಾ ಭವ್ಯ? ಹೌದು. ಇವಾಗ ನಾವ್ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ಸ್ವಲ್ಪ ನಿಂಬೆ ಹುಳಿ ಬಿಡ್ತೀವಿ. ಸೊ ನಿಂಬೆಹಣ್ಣು ಒಂದ್ ಸ್ವಲ್ಪ ನಿಂಬೆಹಣ್ಣು ರಸ ಮತ್ತೆ ಇದಕ್ಕೆ ಒಂಚೂರು ಕರಿಬೇವು ಹಾಕ್ತಾ ಇದ್ದಾಳೆ. ಡೆಕೋರೇಷನ್ ಇದು. ಡೆಕೋರೇಷನ್ ಅಲ್ಲ, ಜೊತೆಗೆ ಫ್ಲೇವರ್ ಸಿಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಲೆಮನ್ದು ಹುಳಿ ಬಿಟ್ಬಿಟ್ಟು ಒಂದ್ ಸ್ವಲ್ಪ ಇದಕ್ಕೆ ಸೇರ್ಕೊಂಡು ಅಂಕಿತ ಇರಿಟೇಟ್ ಮಾಡ್ತಾವ್ರೆ. Fatality. One round one fatality.